ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸಂಡೇ ಅಂದರೆ ಆಲ್ಮೋಸ್ಟ್ ಎ ಲೇಸಿ ಡೇ ಇದ್ದಂಗೆ. ಅದರಲ್ಲೂ ಸಂಡೇ ಏನಾದರೂ ಎಲ್ಲಾದರೂ ಹೋಗಬೇಕು ಅಂದರೆ ಈಸಿಯಾಗಿ ಕ್ವಿಕ್ಕಾಗಿ ಸರಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮ್ಯಾಗಿ ಮಾಡ್ಕೊಂಡು ತಿಂದು. ಸೊ ನಾನು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಅಂಥೇಳಿ ಈ ಡ್ರೆಸ್ನ ನಾನು ಚೂಸ್ ಮಾಡಿದೆ. ಆ್ಯಕ್ಚುಲಿ ಏನಂದರೆ ಇದು ಆಲ್ಮೋಸ್ಟ್ ನನ್ನ ಹೊಲಿಸಿನೇ ಒಂದು 3 to 4 ಇಯರ್ಸ್ ಮೇಲಾಗಿತ್ತು. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಇದೇ ಥರ ಬೇಕು, ಅಂಬ್ರೆಲಾ ಬೇಕು, ಫುಲ್ ಸ್ಲೀವ್ಸ್ ಬೇಕು ಅಂತೇಳಿ ಪರ್ಟಿಕ್ಯುಲರಾಗಿ ಇದೇ ಥರ ಮೆಟೀರಿಯಲ್ನ ಚೂಸ್ ಮಾಡಿ ನಾನು ಹೊಲಿಸಿದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ರಿಚ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ, ಆ್ಯಕ್ಚುಲಿ ಡೀಸೆಂಟಾಗಿರುತ್ತೆ ಅಂಥೇಳಿ. ಸೊ ಇದನ್ನು ನಾನು ಚೂಸ್ ಮಾಡಿದೆ. ಆ್ಯಂಡ್ ಮೋರ್ ಓವರ್ ನಾವು ಬೈ ಮೆಟ್ರೋ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಸ್ಯಾರಿ ಗಿರಿ ಎಲ್ಲ ಬೇಡ ಅಂಥೇಳಿ ಇದನ್ನು ನಾನು ಚೂಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸೊ ನೀವೇನಾದ್ರು ಇದು ಎಲ್ಲಿ ಹೊಲಿಸಿರೋದು ಅಂತ ಕೇಳೋದಾದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, PV ಡಿಸೈನರ್ ಸ್ಟುಡಿಯೋ. ಆ್ಯಕ್ಚುಲಿ ಅದು ನೆಲಮಂಗ್ಲದಿರೋದು. ಸೊ ಹಾಗಾಗಿ ನಾನು ಅಲ್ಲಿ ಹೊಲಿಸಿದ್ದು. ಇದು ಆಲ್ಮೋಸ್ಟ್ ಒಂದು 3K ಸಮಥಿಂಗ್ ಚಾರ್ಜ್ ಆಯಿತು. ಅದಕ್ಕೆ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ನಾನು ಲೆಗಿನ್ಸ್ ಆ್ಯಂಡ್ ದುಪಟ್ಟ ಮ್ಯಾಚ್ ಮಾಡಿಕೊಂಡು ಹೋಗಿದ್ದೆ. ಸೊ ಬೈ ಮೆಟ್ರೋ ಹೋಗಿ ಅಲ್ಲಿಂದ ಕೆಂಗೇರಿಗೆ ಹೋಗಬೇಕಾಯಿತು. ಸೊ ಅಲ್ಲಿಂದ ಮೆಟ್ರೋಯಿಂದ ನಾವೆಲ್ಲ ಆಟೋ ಇಟ್ಕೊಂಡು ಆಟೋದಲ್ಲಿ ಹೋದ್ವಿ. ಆಲ್ಮೋಸ್ಟ್ ತುಂಬ ದಿವಸನೇ ಆಗೋಗಿತ್ತು. ಮಕ್ಕಳೆಲ್ಲ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ಟು, ಸೊ ಹಾಗೆ ಅವನ ಜೊತೆಗೆ ಕರ್ಕೊಂಡೋಗಿ ಬೈ ಮೆಟ್ರೋ, ಕಾರ್, ಆಟೋ 3 ಟ್ರಾನ್ಸ್ಪೋರ್ಟ್ ಸೊ ಯೂಸ್ ಮಾಡಿಕೊಂಡು ಆವತ್ತು ನಾವು ಹೋಗಿದ್ದು. ಸೊ ಗೃಹಪ್ರವೇಶ ಎಲ್ಲ ತುಂಬ ಚೆನ್ನಾಗಿತ್ತು. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ರು. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಕೊಲೀಗ್ಸ್ ಎಲ್ಲ. ಸೊ ಎಲ್ಲರ ಜೊತೆನೂ ಮಾತಾಡಿ ಎಲ್ಲರ ಹತ್ರ ಒಂದು ಪಿಕ್ ತೊಗೊಂಡು, ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಊಟ ಅಂತೂ ಒಂಥರ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು. ಆ್ಯಕ್ಚುಲಿ ಊಟ ಎಲ್ಲ ತುಂಬ ನನಗೆ ಇಷ್ಟ ಆಯಿತು. ಆ್ಯಂಡ್ ಐಸ್ ಕ್ರೀಮ್ ಅಂತೂ 2 ಸಲ 3 ಸಲ ಹಾಕ್ಕೊಂಡು ಮಕ್ಕಳು ತಿಂದ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ನನಗೆ ಮೆಟ್ರೋಗೆ ಬಂದು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇದು ಇವತ್ತಿನ ಸಂಡೇ ವ್ಲಾಗ್ ಆಗಿತ್ತು. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.